ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಈಗಿನ ಕಾಲ ಇದೆ ಕಣ್ರಿ. ಈಗ ಒಂದು ಪ್ರಚಾರ ಮಾಡಬೇಕು ಅಂದರೆ ಹೀರೋಯಿನ್ ಕರೆಸ್ತಾರೆ, ಹೀರೋಗಳನ್ನ ಕರೆಸ್ತಾರೆ, ಲಕ್ಷಾಂತರ ಕೋಟ್ಯಾಂತರ ಜನ ಕರೆಸ್ತಾರೆ. ಆದರೂ ನಮ್ಮ ಕನ್ನಡದ ಹೆಮ್ಮೆಯ ಬ್ರ್ಯಾಂಡ್ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ವಿಚಾರ ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಎಚ್.ಡಿ. ಕುಮಾರಸ್ವಾಮಿಯವರು ಮಾನವೀಯತೆಗೆ, ಈ ಬಡವರಿಗೆ ಸಹಾಯ ಮಾಡೋದು, ಈ ವಯಸ್ಕರಿಗೆ, ಓದೋಂಥವ್ರಿಗೆ ಸಹಾಯ ಮಾಡೋದ್ರಲ್ಲಿ ನಿಜವಾದ ಹೆಮ್ಮೆಯ ಕರುನಾಡ ಮಾಜಿ ಮುಖ್ಯಮಂತ್ರಿ. ಮುಂದೆ ಆಗ್ತಾರೋ ಇಲ್ಲೇನೋ ದೇವ್ರಿಗೆ ಗೊತ್ತು, ಜನಗಳಿಗೆ ಗೊತ್ತು. ಆದರೆ ನಾನು ಹೇಳಕೊಳ್ತಿರೋದು, ಕುಮಾರಸ್ವಾಮಿಯವ್ರನ್ನ ಜನಪರ ಕಾರ್ಯಗಳು ಮಾಡಿ ಹೆಸರು ತಗೊಬಂದರು. ಅವರು ತಂದಂಥ ಯಾವುದು ಜನಸ್ಪಂದನ ಕಾರ್ಯಕ್ರಮದಲ್ಲಿ 12 ಗಂಟೆ ತನಕ ಊಟ ತಿಂಡಿ ಎಲ್ಲ ಬಿಟ್ಟು ನಿಂತು ಅಬ್ದುಲ್ ಕಲಾಂ ಜಿ ಅವರು ಹೊಗಳೋ ಥರ ಅವರು ಒಂದು ಕಾರ್ಯ ನಡೆಸಿದ್ರು. ಬಡವರಿಗೆ ಆಗ್ತಾರೆ, ರೈತರು ಅಂದರು ಪ್ರಾಣ ಬಿಡ್ತಾರೆ. ಆದರೆ ಈಗಿನ ಒಂದು ವಿಷಯ ಏನಂದರೆ ಎಚ್.ಎಂ.ಟಿ. ಕುಮಾರಸ್ವಾಮಿ ಅವ್ರನ್ನ ಎಚ್.ಎಂ.ಟಿ. ಕುಮಾರಸ್ವಾಮಿ ಅಂತ ಕರಿಬೇಕು ಏನೋ ಗೊತ್ತಿಲ್ಲ. ಶಾಸಕರು ಮಂತ್ರಿಗಳು ಆಗ್ತಾರೆ, ಆದರೆ ಏನೋ ಒಂದು ಬರೀತಾರೆ, ಇನ್ನೊಂದು ಆದೇಶ ಕೊಡ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಆ ರೀತಿ ಮಾಡಲಿಲ್ಲ. ಖುದ್ದಾಗಿ ಪ್ರತಿಯೊಂದು ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಎಚ್.ಎಂ.ಟಿ. ಫ್ಯಾಕ್ಟ್ರಿಗೆ ವಿಸಿಟ್ ಕೊಟ್ಟು, ನಾನು ಧರಿಸ್ತೀನಿ, ನೀವು ಧರಿಸಿ, ಇಂಡಿಪೆಂಡೆನ್ಸೇ ಸಲುವಾಗಿ ಎಚ್.ಎಂ.ಟಿ. ವಾಚ್ಗಳು ಅದೆಷ್ಟೋ ಲಕ್ಷ ವಾಚ್ಗಳು ಸೇಲ್ ಆಗಿದೆ ಕಣ್ರಿ. ಎಷ್ಟೋ ಲಕ್ಷ ವಾಚ್ಗಳು. ಕೆಲವರು ಹೀರೋಯಿನ್ ತಮನ್ನವ್ರನ್ನೆಲ್ಲ ತಂದಿಟ್ರು ಸೋಪಿಗೆ, ಅದಕ್ಕೆ ಇದಕ್ಕೆ. ಆದರೆ ಕುಮಾರಸ್ವಾಮಿ ಅವರು ಸ್ವಂತ ಜನಗಳಿಗೆ ಕರೆ ಕೊಟ್ಟು ಅವರಲ್ಲಿ ವಿನಂತಿ ಮಾಡಿ, ನಮ್ಮ ಕನ್ನಡಿಗ ಬ್ರ್ಯಾಂಡು, ನಮ್ಮ ಕನ್ನಡಿಗರ ಸ್ವತ್ತು ಇದು, ನಾನೂ ಧರಿಸ್ತೀನಿ, ನೀವು ಧರಿಸಿ ಅಂತ ಎಚ್.ಎಂ.ಟಿ. ವಾಚ್ ಬಗ್ಗೆ ಒಂದೇ ಒಂದು ಮನವಿ ಮಾಡಿದ್ರು. ಲಕ್ಷಾಂತರ ವಾಚ್ಗಳು ಸೇಲಾಗಿದ್ದು ದೊಡ್ಡ ವಿಷಯ ಆದರೆ ಅದು ದೊಡ್ಡ ವಿಷಯ ಅಲ್ಲ. ಕುಮಾರಸ್ವಾಮಿಯವರು ಖುದ್ದಾಗಿ ತಾವು ಧರಿಸಿ, ನೀವು ಧರಿಸಿ ಅಂತ ಜನಗಳಲ್ಲಿ ನಮ್ಮ ಕನ್ನಡಿಗ ಬ್ರ್ಯಾಂಡ್ ಮುಚ್ಚೋಗ್ತಾಯಿದೆ. ಉಳಿಸ್ಬೇಕು ಅನ್ನೋದಲ್ಲಿ ಕುಮಾರಸ್ವಾಮಿಯವರು ಎಷ್ಟು ಕಳಕಳಿ ಇದೆ. ಖುದ್ದಾಗಿ ಬಂದು ಅದ್ರ ಬಗ್ಗೆ ನಿಂತು, ಅದ್ರ ಬಗ್ಗೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಈ ಥರ ಮಾಡಬೇಕು ಅನ್ನೋ ಆದೇಶ ಕೊಟ್ಟು ಕನ್ನಡಿಗರ ಈ ಒಂದು ಸ್ವತ್ತಾದಂಥ ಎಚ್.ಎಂ.ಟಿ. ವಾಚನ್ನು ಮತ್ತೆ ಉಳಿಸಿದರೆ, ಮತ್ತೆ ಮುನ್ನಡೆ ಹಾದಿಯತ್ತ ಸಾಗ್ತಿದೆ ಎಚ್.ಎಂ.ಟಿ. ವಾಚ್. ವಿಶೇಷ ಅಂದರೆ ನೋಡಿ, ತಮ್ಮ ಜನಗಳು, ತಮ್ಮ ನೆಲ ಭಾಷೆ, ಚೆನ್ನಮ್ಮನವರು ದೈವ ನಿರ್ಧಾರಾದರು, ಭಗವಂತ ನಡೆದ್ರು. ಆದರೆ ಅವ್ರ ತಾಯಿ ನೆನಪಿಗೆ ಇವರು ಎಲ್ಲೋ ಒಂದು ಆಸ್ತಿನೋ ಎಲ್ಲೋ ಒಂದು ಜಮೀನು ಕಟ್ಟು ಮಾಡ್ತಾಯಿದ್ದಾರೆ ಈಗ. ಆದರೂ ಮಾಡ್ಬೋದು. ಆದರೆ ಚೆನ್ನಮ್ಮನವರ ನೆನಪಿಗಾಗಿ ಎಚ್.ಎಂ.ಟಿ. ವಾಚಲ್ಲಿ ಅವರ ಭಾವಚಿತ್ರ ಹಾಕಿ ಅದನ್ನು ಮಾಡಿ ಅವರು ಹಾಕ್ಕೊಂಡಿದ್ದಾರೆ. ಅದು ಒಂದು ಜನಗಳಿಗೆ ಒಂದು ಅಂತರಂಗದಿಂದ ಒಂದು ಸೆಂಟಿಮೆಂಟಲ್ಲಿ ಒಂದು ಜನಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ. ನಾವು ಎಚ್.ಎಂ.ಟಿ. ವಾಚ್ ಕಟ್ಟಬೇಕು, ನಮ್ಮ ಕನ್ನಡಿಗರ ಬ್ರ್ಯಾಂಡ್ ಅಂತ ಹೇಳಿ ಬರಲಿ ಅಂಥೇಳಿ ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇವ್ರನ್ನ ಇಷ್ಟು ವರ್ಷಗಳಲ್ಲಿ ಇವರು ಎಲ್ಲಿ ಹೋದ್ರು, ಯಾಕೆ ಹಿಂಗೆ ಎಲ್ಲಿ ಹೋದ್ರು ಜನಗಳು ಮನಸ್ಸು ಕದಿಯಂಗೆ, ಜನಗಳು ಭಾವುಕತೆಯರಂಗೆ ಕೆಲಸ ಮಾಡಿ ತೋರಿಸ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅಂತ ಕರಿಬೇಕು ಅಂಥೇಳಿ ನನ್ನದೊಂದು ಮನವಿ. ಜನಗಳು ಯಾಕೋ ಗೊತ್ತಿಲ್ಲ, ಇಂಥ ಒಳ್ಳೆ ಕೆಲಸ ಮಾಡೋರು, ಒಳ್ಳೆ ವ್ಯಕ್ತಿಗಳನ್ನ ಸ್ವೀಕರಿಸಲ್ಲ. ಅದು ಜನಗಳಿಗೆ ಬಿಟ್ಟಿದ್ದು, ನಾವು ಹೇಳೋಕ್ಕಾಗಲ್ಲ ಯಾವ ರೀತಿ ಏನು ಅಂತ. ನಾವು ಇದು ಯಾವುದೋ ವ್ಯಕ್ತಿಯ ಪರವಾಗಿ ಇಲ್ಲ ಪಕ್ಷದ ಪರವಾಗಿ ಮತ್ತೊಬ್ಬರ ಪರವಾಗಲ್ಲ. ಈ ವಿಡಿಯೋ ಜನಗಳಿಗೆ ಸತ್ಯ ತಿಳಿಯಲು, ಸತ್ಯದ ಪರವಾಗಿ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೀರೋಗಳನ್ನ ತಂದು ಆ್ಯಡ್ ಮಾಡಿಸ್ತಾರೆ. ಕುಮಾರಸ್ವಾಮಿ ಅವರು ಖುದ್ದಾಗಿ ನಿಂತು ಆ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲವನ್ನು ಮೇಲ್ವಿಚಾರಣೆಗಳನ್ನು ಮಾಡಿ ಇವತ್ತು ಎಚ್.ಎಂ.ಟಿ. ವಾಚ್ ಬಿಡುಗಡೆ ಮಾಡಿಸಿದ್ದಾರೆ. ಲಕ್ಷಾಂತರ ಸಾವಿರಾರು ವಾಚ್ಗಳು ಸೇಲಾಗಿದೆ. ನಮ್ಮ ಕನ್ನಡಿಗರು
ಸೃಷ್ಟಿಸಿದಂಥ ಬ್ರ್ಯಾಂಡ್ ಮತ್ತು ಉಳಿಯುತ್ತಾ ಹೊರಟಿದೆ ಅಂದರೆ ಅದಕ್ಕೆ ನೆನಪಿಡಲೇಬೇಕಾಗತ್ತೆ. ಇವ್ರನ್ನ HD ಕುಮಾರಸ್ವಾಮಿ ಎಲ್ಲ HMT ಕುಮಾರಸ್ವಾಮಿ ಅಂತ ಕರಿಬೇಕು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ ಇಲ್ಲ ಪಕ್ಷದ ಪರವಾಗಿ ಮತ್ತೊಂದು ಪರವಾಗಲ್ಲ, ಸಮಾಜಕ್ಕೆ ಸತ್ಯ ತಿಳಿಯಲು ಸತ್ಯದ ಪರವಾಗಿ ಈ ನಿಮ್ಮ ಕ್ವಾಟ್ಲೆ ಮುತ್ತಣ್ಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗುರುರಾಯರ ಆಶೀರ್ವಾದ ಇರಲಿ. ಗುರುರಾಯರ ಒಂದು ಭಕ್ತಿ ಮಾಡಿ ನಿಮಗೆ ಆರೋಗ್ಯ ಐಶ್ವರ್ಯನ ಗುರುರಾಯರು ನೀಡಲಿ ಅಂತ ಹೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.